ಏನು ಮಾಡೋದಿಲ್ಲ. ನೊಣಗಳಿಗೆ ನೀವು ನೋವು ಮಾಡಲಿಲ್ಲ ಅಂದ್ರೆ ಏನು ಮಾಡೋದಿಲ್ಲ. ನೀವು ಬೇಕಾದ್ರೆ ತಲೆ ಮೇಲೆ ಹಾಕೊಳ್ಬೋದು. ಈ ಏರಿಯಲ್ಲಿ ಓಡಾಡ್ತಾ ಇರ್ತದೆ. ಮತ್ತೆ ಅದಕ್ಕೆ ಈ ನೊಣಗಳು ಫುಲ್ ರಾಶಿ ಬಿದ್ದಿರ್ತವೆ, ಅಂದ್ರೆ ಅದನ್ನ ಕವರ್ ಮಾಡಿರ್ತವೆ. ಇದು ಉಬ್ಬಾಗಿರುವಂತದ್ದು ಗಂಡು ಮೊಟ್ಟೆಗಳು. ಇದು ರಾಣಿ ಇಟ್ಟ 24ನೇ ದಿನಕ್ಕೆ ಹೊರಗೆ ಬರ್ತದೆ. ಅದನ್ನ ಗಂಡು ಮಾಡ್ಬೇಕಾ ಹೆಣ್ಣು ಮಾಡ್ಬೇಕಾ ಹೊಸ ರಾಣಿ ಮಾಡ್ಬೇಕಾ ಅಂತ ಥಿಂಕ್ ಮಾಡೋದು ಕೆಲಸಗಾರ ನೊಣಗಳು. ಕಟ್ಟಾಗಿರ್ಬೇಕು. ಅದು ಹಿಡ್ಕೊಳ್ಳೋ ಕ್ರಮ ಇದೆ. 2 ಬೆರಳು ಆ ಕಡೆ 2 ಬೆರಳು ಹೀಗೆ ಈ ತರ ಹಿಡ್ಕೊಂಡಾಗಿ ಅದ ಬರೀ ರೀತಿಗೆ ಡೈರೆಕ್ಟ್ ತರಬಾರ್ದು, ಇದಕ್ಕೆ ತರಬಾರ್ದು. ಡೈರೆಕ್ಟ್ ಫಸ್ಟ್ ಏರಿಗೆ ಸ್ವಲ್ಪ ಬೇಡ ಮಾಡಿದ್ರೆ ಎಲ್ಲ ಇಟ್ಕೊಳ್ಳಿ, ಸೆಟ್ ಮಾಡಿ 2 ಆಗ ಉಂಟು. ಒಂದಲ್ಲ ಆಗ 2 ಹಾಕ್ಬೇಕು. ಎಷ್ಟೇ ಸಮಯ ಹಿರಿಯಾಗಿ 2 ಹಬ್ಬದಲ್ಲಿ ಫಸ್ಟಿಗೆ ಪೆಟ್ಟಿಗೆ ಓಪನ್ ಮಾಡೋದಕ್ಕಿಂತ ಮುಂಚೆ 2 ಸಲ ಬೇಕಾದ್ರೆ ನಾವು ಸಿಗ್ನಲ್ ಕೊಡ್ಬೋದು. ಇದು ಸಿಗ್ನಲ್ ಎಂತಕ್ಕಂತ ಹೇಳಿದ್ರೆ, ಎಲ್ಲಾದ್ರೂ ನಮ್ಮ ಮನೆಗೆ ಡೈರೆಕ್ಟ್ ಯಾರು ಒಂದು ಬಾಗಿಲು ಓಪನ್ ಇದ್ರೂ ಒಳಗೆ ಬರೋದಿಲ್ಲ, ಒಂದು ಕಾಲಿಂಗ್ ಬೆಲ್ ಒತ್ತಿ ಒಳಗೆ ಬರ್ತಾರೆ. ಇದೊಂದು ಕಾಲಿಂಗ್ ಬೆಲ್. ನಾವೀಗ ಹೊಡೆದು ಕೂಡಲೇ ಅದಕ್ಕೊಂದೆಲ್ಲ ಸಿಗ್ನಲ್, ಇಲ್ಲಾರೋ ನಮ್ಮವರು ಬಂದಿದ್ದಾರೆ ಅಂತ ಅದಕ್ಕೊಂದು ಫೀಲಿಂಗ್ ಬರ್ತದೆ. ಸಡನ್ ಅಟ್ಯಾಕ್ ಮಾಡ್ಲಿಕ್ಕೆ ಬರೋದಿಲ್ಲ. ನಿಧಾನಕ್ಕೆ ಓಪನ್ ಮಾಡಿ ಈ ತರ ಓಪನ್ ಮಾಡ್ಬೇಕು. ಮುಚ್ಚಳದಲ್ಲಿ ನೊಣಗಳು ಉಂಟಾ ನೋಡ್ಬೇಕು. ಸ್ವಲ್ಪ ಮಟ್ಟಿಗೆ ಕೆಲವು ಸಲ ಫುಲ್ ತುಂಬಾ ಮಟ್ಟಿಗೆ ಮುಚ್ಚಳದಲ್ಲಿ ನೊಣ ಇರ್ತದೆ. ಫಸ್ಟಿಗೆ ತೆಗೆದು ಈ ತರ ಇಡ್ಬೇಕು ಮುಚ್ಚಳವನ್ನ. ನೀವು ಯಾವತ್ತು ಈಗ ನಾಳೆ ಅಡಿಮನೆ ಕ್ಲೀನ್ ಮಾಡೋದಾಗ್ಲಿ, ವಾರ ವಾರ ಪೆಟ್ಟಿಗೆ ಕ್ಲೀನ್ ಮಾಡ್ಲಿಕ್ಕೆ ಅಥವಾ ನೋಡ್ಲಿಕ್ಕೆ ಪರಿಶೀಲನೆ ಮಾಡ್ಲಿಕ್ಕೆ ಯಾವುದೇ ಟೈಮಲ್ಲಿ ತೆಗೆದ್ರು ಕೂಡ ಈ ತರ ಓಪನ್ ಇಡ್ಬೇಕು. ತುಂಬಾ ನೊಣ ಇದ್ರೆ ಆವಾಗ ಸರ್ ಹೇಳಿದ್ರಲ್ಲ, ಆ ತರ ಕಲ್ಲು ಹಾಕಿ, ಉದಾಹರಣೆಗೆ ಇದ್ರಲ್ಲಿ ತುಂಬಾ ಮುಚ್ಚಳದಲ್ಲಿ ನೊಣ ಉಂಟಂತ ಆದ್ರೆ ಹೀಗಿಟ್ರು ಅಡ್ಡಿಲ್ಲ, ಈ ತರ ಇಟ್ರು ಅಡ್ಡಿಲ್ಲ. ಈಗ ಇದ್ರಲ್ಲಿ ನೊಣ ಕಮ್ಮಿ ಇರೋದ್ರಿಂದ ಈಗ ನಿಮ್ಗೆ ನಾಳೆ ಪೆಟ್ಟಿಗೆ ಕೊಡುವಾಗ ನೊಣ ಕಮ್ಮಿ ಇರ್ತದೆ. ಹಾಗಾಗಿ ಈಗ ಇದೇ ತರ ಓಪನ್ ಇಡಬಹುದು. ಸ್ವಲ್ಪ ಜಾಸ್ತಿ ಈ ಉರಿ ಅಂತ ಹೇಳ್ತೇವಲ್ಲ, ಕೆಂಪಿರುವೆ ಉರಿ ಇಂಥದ್ದೆಲ್ಲ ಇದ್ರೆ ಸ್ವಲ್ಪ ಜಾಗ್ರತೆಯಲ್ಲಿ ಇಡಿ, ಯಾಕಂದ್ರೆ ಅವುಗಳು ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಮೇಲೆ ಇದು ಸೂಪರ್ ಅಲ್ಲಿ ಇವರೀಗ ಸಕ್ಕರೆ ಪಾಕ ಕೊಟ್ಟಿದ್ದಾರೆ. ಅಂದ್ರೆ ಈಗ ಅಭಿವೃದ್ಧಿ ಕಾಲ ಆದ್ರಿಂದ ಆವಾಗ ಹೇಳಿದಾಗೇನೆ ಸಕ್ಕರೆ ಪಾಕವನ್ನು ಕೊಟ್ಟದ್ದುಂಟು. ನಿನ್ನೆ ರಾಣಿಯನ್ನು ತೋರಿಸಿದಾರ ಇದರಲ್ಲಿ ಇಲ್ವಾ? ಅಲ್ಲಿ ತೋರಿಸಿದ್ರ ನೋಡಿ. ಇದನ್ನು ಅಷ್ಟೇ, ಈಗ ಇದರಲ್ಲಿ ಖಾಲಿಯಾಗಿದ್ದಿದ್ರೆ ನೀವು ವಾರಕ್ಕೊಂದು ಸಲ ಓಪನ್ ಮಾಡ್ತೀರಿ. ವಾರಕ್ಕೆ 1 ಸಲ ಓಪನ್ ಮಾಡುವಾಗ ಇದರಲ್ಲಿ ಸಕ್ಕರೆ ಪಾಕ ಖಾಲಿ ಆಗಿರ್ತದೆ. ಇಲ್ಲಿ ಅಡಿಭಾಗದಲ್ಲಿ ನೊಣಗಳಿರ್ತದೆ. ನಾವು ಅದನ್ನ ಹೀಗೆ ಇಡ್ಲಿಕ್ಕೆ ಬರೋದಿಲ್ಲ. ಆ ಟೈಮಲ್ಲಿ ನಾವು ಇದನ್ನ ನಿಧಾನಕ್ಕೆ ಕೌಚ್ ಇಡ್ಬೋದು. ಈಗ ಇದ್ರಲ್ಲಿ ಸಕ್ಕರೆ ಪಾಕ ಉಂಟು, ಹಾಗಾಗಿ ನಾನು ಕೌಚ್ ಇಡ್ಲಿಕ್ಕೆ ಬರುದಿಲ್ಲ. ಇಲ್ಲ, ಈ ಸಕ್ಕರೆ ಪಾಕದ ಇದನ್ನ ಪ್ರತಿ ಸಲ ಚೇಂಜ್ ಮಾಡ್ಬೇಕಂತ ಇಲ್ಲ.
ಬೇಡ ಬೇಡ, ನಾರನ್ನು ಚೇಂಜ್ ಮಾಡೋದು ಬೇಡ. ಒಂದು ವೇಳೆ ನೀವು ಕೊಟ್ಟ ಸಕ್ಕರೆ ಪಾಕವನ್ನು ಅವುಗಳು ಕುಡಿಲಿಲ್ಲ ಅಂತ ಆದ್ರೆ, ಒಂದು ವೇಳೆ ನೀವು ಸಕ್ಕರೆ ಪಾಕವನ್ನು ಅವುಗಳು ಖಾಲಿ ಮಾಡ್ಲಿಲ್ಲ, ಈ ವಾರ ಕೊಟ್ಟ ಸಕ್ಕರೆ ಪಾಕ ಹಾಗೆ ಉಂಟಂತಾದ್ರೆ ಆ ಸಕ್ಕರೆ ಪಾಕವನ್ನ ಚೆಲ್ಲಿ ಸಾಧ್ಯ ಆದ್ರೆ ನಿಮ್ಗೆ ಹತ್ರದಲ್ಲಿ ನೀರಿದ್ರೆ ಅದನ್ನ ನೀರಲ್ಲಿ ಒಂದ್ಸಲ ಅದ್ದಿ ಕ್ಲೀನ್ ಮಾಡಿ. ಯಾವ್ದನ್ನ? ನಾರನ್ನ. ಯಾಕಂದ್ರೆ ಅದು ಹುಳಿ ಬಂದಿರ್ತದೆ, ಒಂದು ವಾರ ಆದ ನಂತರ ಸಕ್ಕರೆ ಪಾಕ ಹುಳಿ ಬಂದಿರ್ತದೆ. ಮತ್ತೆ ಕುಡಿದೇ ಇರ್ಲಿಕ್ಕೆ ಕಾರಣ ಏನಂತ ನೋಡ್ಕೊಳ್ಬೇಕು, ಮತ್ತೆ ಪುನಃ ಎರ್ದು ಹೋಗೋದಲ್ಲ. ನೆಕ್ಸ್ಟ್ ಯಾಕೆ ಕುಡಿದಿಲ್ಲ ಅಂತ ಹೇಳಿದ್ರೆ, ಒಂದ್ ವೇಳೆ ಅದು ಹೈಟ್ ಆಗಿರ್ಲಿಕ್ಕೂ ಸಾಧ್ಯತೆ ಇದೆ. ಹೈಟ್ ಆದಾಗ ಅವುಗಳಿಗೆ ಬಂದು ಕುಡಿದು ಹೋಗ್ಲಿಕ್ಕೆ ಭಂಗ ಆಗ್ಬೋದು. ನೀವೇನ್ ಮಾಡಿದ್ರೆ ಆ ಎತ್ತರ ಕಡಿಮೆ ಇರುವಂತದ್ದು ಅಗಲ ಪಾತ್ರೆಯಲ್ಲಿ ಇಟ್ಬಿಡಿ. ನಂತರ ಈ ಸೂಪರ್ ಆಕ್ಚುಲಿ ನೀವು ಮತ್ತೆ ಸಕ್ಕರೆ ಪಾಕ ಇಡುವಾಗ ಇದೇ ತರ ಸಿಸ್ಟಮ್ ಅಲ್ಲಿ ಇಡಬೇಕಾಗ್ತದೆ. ಈ ಕಡೆ ಫ್ರೇಮ್ಗಳನ್ನು ಇಡ್ಬೇಕಂತ ಏನಿಲ್ಲ, ಖಾಲಿ ಫ್ರೇಮ್ ಅನ್ನು ಇಡ್ಬೋದು ಬೇಕಾದ್ರೆ. ಇಟ್ರೆ ಆ ಸಕ್ಕರೆ ಪಾಕದ ಪಾತ್ರೆ ಆಚೆಚೆ ಬೀಳುದಿಲ್ಲ. ಇದು ನೋಡಿ, ಇದು ಟೈಟ್ ಇದೆ, ಇದು ಎತ್ತಲಿಕ್ಕೆ ಬರ್ತಾ ಇಲ್ಲ ಅಂತ ಆದ್ರೆ ಇದನ್ನ ನಿಧಾನಕ್ಕೆ ಹೀಗೆ ಟರ್ನ್ ಮಾಡ್ಬೇಕು. ಈ ತರ ಟರ್ನ್ ಮಾಡ್ಬೇಕು. ನಾನು ಆವಾಗ ಹೇಳಿದೆ, ಜೇನು ವೈರಿಗಳಲ್ಲಿ ಇದೊಂದು ಜೇಡ ಕೂಡ ಅದರ ವೈರಿ, ನೋಡಿದ್ರಲ್ಲ, ಇದು ಕೂಡ ಒಂದು ವೈರಿ. ಎಲ್ಲವೂ ಕೂಡ ಜೇನಿಗೆ ಆಗದೆ ಇರುವಂತದ್ದೇ ಕೂಡ, ಆದ್ರೂ ದೊಡ್ಡ ಪ್ರಮಾಣದಲ್ಲಿ ಅದರದ್ದೇನು ಪ್ರಾಬ್ಲಮ್ ಇಲ್ಲ. ನಂತರ ಈ ತರ ಕ್ರಾಸ್ ಮಾಡಿ ನಿಧಾನಕ್ಕೆ ಇಲ್ಲ, ಎಲ್ಲ ಒಂದು ಕಾಲನಿ ಬರ್ತದೆ, ಹೋಯ್ತಲ್ಲ, ಒಂದು ಕಾಲನಿ ಬಂತು ಸರ್. ಇಲ್ಲ ಇರ್ಲಿ ನೋಡಿ, ಇದನ್ನ ಈ ತರ ಇಡಬೇಕು, ಈ ಆಂಗಲ್ ಅಲ್ಲಿ ಇಡಬೇಕು, ಈ ಆಂಗಲ್ ಅಲ್ಲಿ ಇಡಬೇಕು. ಈ ಆಂಗಲ್ ಅಲ್ಲಿ ಇಟ್ಟ ನಂತರ ಈಗ ನೀವು ಅಡಿಮಣೆ ಕ್ಲೀನ್ ಮಾಡ್ಲಿಕ್ಕಿದೆ. ಮತ್ತೆ ಇದನ್ನ ಈ ತರ ಎತ್ತಬೇಕು. ಈ ತರ ಎತ್ತಿ ಯಾವುದೇ ಕಾರಣಕ್ಕೂ ಇದನ್ನ ಹೊತ್ತಾಕ್ಲಿಕ್ಕಿಲ್ಲ, ಸ್ವಲ್ಪ ನಿಧಾನಕ್ಕೆ ಈ ತರ ಎತ್ತಿ ಇಲ್ಲೂ ಕೂಡ ನಿಧಾನಕ್ಕೆ ನೊಣಗಳಿಗೆ ಪೆಟ್ಟಾಗದೆ ಇರುವ ತರ ನೋಡಿ, ಇಲ್ಲಿ ನೊಣ ಉಂಟು, ನೊಣಗಳಿಗೆ ಪೆಟ್ಟಾಗದೆ ಇರೋ ತರ ಇದ್ರ ಮೇಲೆ ಇಡಬೇಕು. ಈಗ ನಮ್ಗೆ ಇದಕ್ಕೆ ಬಟ್ಟೆ ಅವಶ್ಯಕತೆ ಇರ್ತದೆ. ಅವುಗಳು ತುಂಬಾ ಬೆಳಕನ್ನ ಇಷ್ಟಪಡೋದಿಲ್ಲ. ಬೆಳಕಲ್ಲಿ ಬಂತಂತಾದ್ರೆ ಅವುಗಳಿಗೆ ನಮ್ಗೆ ಚುಚ್ಚುವಂಥದ್ದೆಲ್ಲ ಜಾಸ್ತಿ. ಅದಕ್ಕೋಸ್ಕರ ಇದನ್ನ ಮುಚ್ಚಿ ಬಿಡುವಂಥದ್ದು. ಈಗ ನಮ್ಗೆ ಇಲ್ಲಿ ಗೇಟ್ ಇದೆಯಲ್ಲ, ಇದನ್ನ ಮುಖದ್ವಾರ ಪಟ್ಟಿಯನ್ನ ತೆಗೆದು, ಇದು ನಿಮ್ಗೆ ಅಡಿಮಣೆ ವಾರ ವಾರ ಏನ್ ಮಾಡ್ಬೇಕಂತ ನಾನು ಹೇಳ್ತಾ ಇರೋದು ನಿಮ್ಗೆ. ಈ ತರ ತೆಗೆದು ಇಲ್ಲಿ ನೋಡಿ ಎಷ್ಟು ಗಲೀಜಿದೆ ನೋಡಿ, ಕಾಣ್ತಾ ಉಂಟಾ? ಪ್ರತಿ ವಾರ ನಿಮ್ಮ ಪೆಟ್ಟಿಗೆಯಲ್ಲಿ ಈ ತರ ಆಗ್ತದೆ. ಒಂದೊಂದ್ಸಲ ಜಾಸ್ತಿ ಆಗ್ಬೋದು, ಒಂದ್ಸಲ ಕಡಿಮೆ ಆಗ್ಬೋದು. ಅಲ್ಲಿ ಎಷ್ಟು ಹಳೆಯ ಎರಿಗಳುಂಟು ಅಷ್ಟ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇದ್ರಲ್ಲಿ ನೋಡಿ ಮೇಣದ ಹುಳು ಉಂಟು ನೋಡಿ, ಇದು ಮೇಣದ ಹುಳು, ಕಾಣ್ತಾ ಉಂಟಾ? ಇದು ಮೇಣದ ಹುಳು. ನಿನ್ನೆ ಇದ್ರಲ್ಲಿತ್ತಾ ಅದರಲ್ಲಿತ್ತಾ ನೋಡಿ, ಇದು ಮೇಣದ ಹುಳು. ಇದು ತುಂಬಾ ದೊಡ್ಡ ರೀತಿಯಲ್ಲಾಗಿ ಆಮೇಲೆ ಆ ಹಳೆ ಎರಿಗಳ ಮೇಲೆ ಹೋಗಿ, ಹಳೆ ಎರಿಗಳಲ್ಲಿ ಹೋಗಿ ಅದು ಎರಿಯಲ್ಲಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಲ್ಲಿ ಗೂಡು ಮಟ್ಟಿ ಮರಿ ಎಲ್ಲ ಇಟ್ಟು ಅದು ತುಂಬಾ ಆಯ್ತಂತಾದ್ರೆ ನಮ್ಮ ಗೂಡು ಬಿಟ್ಟು ಹೋಗ್ತದೆ. ಇದನ್ನ ಈಗ ನೊಣ ಉಂಟು, ಇದನ್ನ ಹೇಗೆ ಕ್ಲೀನ್ ಮಾಡೋದು? ಬ್ರಷ್ ಇಟ್ಕೊಂಡು ಅಥವಾ ಇದ್ರಲ್ಲ, ನಿಧಾನವಾಗಿ ಇದನ್ನ ಚೆಕ್ ಮಾಡೋದು. ಹೇಳಿದ್ರಲ್ಲ, ಮಗುವನ್ನು ಮುಟ್ಟಿದಾಗ ಮುಟ್ಟಬೇಕು ಅಂತ, ಅದಕ್ಕೆ ನೋವಾಗ್ಲಿಲ್ಲ ಅಂತಾದ್ರೆ ಅದು ನಮ್ಗೆ ಏನೂ ಮಾಡೋದಿಲ್ಲ. ಮತ್ತೆ ಈ ತರ ಅದನ್ನ ಕ್ಲೀನ್ ಆಗಿ ನಾವು ಚಾಕುವಿಂದ ತೆಗಿಬೇಕು. ಹೆಚ್ಚಾಗಿದ್ರೆ ಸೈಡ್ ಅಲ್ಲಿ ಅದ್ರದ್ದು ಮೊಟ್ಟೆಗಳೆಲ್ಲ ಇರ್ತದೆ, ಎಲ್ಲವನ್ನ ತೆಗೆದು ಇದು ಪ್ರತಿ ವಾರದ ಕೆಲಸ. ಇದು ಆಕ್ಚುಲಿ ಒಂದು ಕನ್ನಡಿ. ನಾವು ಬೆಳಿಗ್ಗೆ ಎದ್ದು ಹೇಗೆ ಕನ್ನಡಿಯಲ್ಲಿ ಮುಖ ನೋಡ್ತೇವೋ, ವಾರಕ್ಕೊಂದ್ಸಲ ಈ ಕನ್ನಡಿಯನ್ನು ನೋಡಿದ ಕೂಡಲೇ ನಮ್ಗೆ ಕುಟುಂಬ ಹೇಗಿದೆ ಅಂತ ಗೊತ್ತಾಗ್ತದೆ. ಇಷ್ಟು ಕಸ ಇದೆ ಅಂತ ಆದ್ರೆ ಅದ್ರಲ್ಲಿ ಹಳೆ ಏರಿ ಸಾಧಾರಣ ಕುಂಟು ಅಂತ ಅರ್ಥ ಒಂದು. ಎರಡನೇದು, ವಾರ ವಾರ ಕ್ಲೀನ್ ಮಾಡ್ಲಿಲ್ಲ ನನಗೆ, ನೆಕ್ಸ್ಟ್ ಅವ್ರು ಹೇಳಿದ್ರಲ್ಲ ಗಂಡು ನೊಣದ ಕ್ಯಾಪ್ಗಳು ಬಿದ್ದಿರ್ತದಂತ, ಅದು ಇಲ್ಲಿ ಕಾಣ್ಲಿಕ್ಕೆ ಸಿಕ್ತಂತ ಆದ್ರೆ ನಮ್ಗೆ ಅಲ್ಲಿ ನೋಡ್ಬೇಕಂತಾನೆ ಇಲ್ಲ, ಗಂಡು ನೊಣಗಳು ಆಲ್ರೆಡಿ ಆಗಿದೆ ಅದರಲ್ಲಿ ಅಂತ ಗೊತ್ತಾಗ್ತದೆ ಒಂದು. ಹಾಗಾಗಿ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಇದನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೇವೆ ಅಷ್ಟು ಚಂದದಲ್ಲಿ ನಮ್ಮ ಮುಖ ಕಾಣ್ತದೆ. ಸರಿ ಅಲ್ಲ? ನಂತರ ವಾಪಸ್ ನಿಧಾನಕ್ಕೆ ಈ ಪೆಟ್ಟಿಗೆಯನ್ನ ಯಥಾಸ್ಥಿತಿಯಲ್ಲಿ ಇಡುವಂಥದ್ದು. ಯಾವುದೇ ನಾವು ಜೇನಿನ ಕೆಲಸ ಮಾಡುವಾಗ ಮೊದ್ಲಿಗೆ ಅಡಿಮಣೆ ನೋಡ್ಬೇಕು. ನೀವು ಫಸ್ಟಿಗೆ ಇಲ್ಲಿದ್ದು ಏನಾದ್ರು ಕೆಲಸ ಮಾಡಿ ಮತ್ತೆ ಅಡಿಮಣೆ ಕ್ಲೀನ್ ಮಾಡ್ಲಿಕ್ಕೆ ಹೋದ್ರೆ ಚುಚ್ಚುವ ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಅವುಗಳಿಗೆ. ಇದನ್ನು ನಾವು ಮಾಡುವಾಗ ಫಸ್ಟಿಗೆ ಅಡಿಮಣೆ ಕ್ಲೀನ್ ಮಾಡಿದ್ರೆ ಅಡಿಮಣದ ಕೆಲಸ ಆಗ್ತದೆ, ಮತ್ತೆ ನಮ್ಗೆ ಅಲ್ಲಿ ಕೆಲಸ ಇಲ್ಲ, ಇದ್ರದ್ದು ಕೆಲಸ ಮಾತ್ರ. ಒಂದ್ ವೇಳೆ ಚುಚ್ಚಿದ್ರು ಕೂಡ ಆಗ್ಲಿಲ್ಲ ಅಂತ ಆದ್ರೆ ಅಲ್ಲೇ ಬಿಟ್ಟು ಹೋಗ್ಲಿಕ್ಕೂ ಆಗ್ತದೆ, ಅಂದ್ರೆ ಮುಚ್ಚಿ ಮತ್ತೆ ಹೋಗ್ಬೋದು.
ಒಂದ್ ವೇಳೆ ಈಗ ನೋಡಿದ್ರೆ ಮತ್ತೆ ನಾಳೆ ಆದ್ರೂ ನೋಡ್ಬೋದು. ಅಡಿಮನೆಯಲ್ಲಿ ತುಂಬಾ ಕಸ ಉಂಟು, ನೀವು ಫಸ್ಟಿಗೆ ಇದಕ್ಕೆ ಕೈ ಹಾಕಿದ್ರೆ ನೀವು ಸಮಸ್ಯೆ ಆಗ್ತದೆ. ಫಸ್ಟಿಗೆ ಅಡಿಮನೆ ಕ್ಲೀನ್ ಮಾಡಿ ಆಯ್ತಲ್ಲ, ಈಗ ಯಥಾಸ್ಥಿತಿಯಲ್ಲಿ ಇಟ್ರಿ. ಈಗ ಸೈಡ್ ಇದು ಒಂದು ಏರಿ ತೆಗಿಬೇಕು. ನೋಡಿ ಈ ತರ ಏರಿಯನ್ನ ಸ್ಟ್ರೈಟ್ ಆಗಿ ಎತ್ತಬೇಕು. ನೀವು ಎತ್ತುವಾಗ ಆ ಕಡೆ ಈ ಕಡೆ ಮಾಡಬಾರ್ದು, ನೊಣಗಳಿಗೆ ಡ್ಯಾಮೇಜ್ ಆಗಬಾರ್ದು, ಏಟ್ ಆಗಬಾರ್ದು. ನೋಡಿ ಇದು ಸೈಡಿನಲ್ಲಿರುವಂತ ಏರಿ. ಹೆಚ್ಚಾಗಿ ಇದರಲ್ಲಿ ಮೊಟ್ಟೆ ಇರುವುದಿಲ್ಲ, ಆದ್ರೆ ಈಗ ಮೊಟ್ಟೆ ಉಂಟು. ಯಾಕಂತ ಹೇಳಿದ್ರೆ ಈ ಪೆಟ್ಟಿಗೆಯನ್ನ ನಿನ್ನೆ ಆಚೆ ಮಾಡಿ ಸರಿ ಮಾಡಿದ್ದಾರೆ, ಹಾಗಾಗಿ ಇದರಲ್ಲಿ ಮೊಟ್ಟೆ ಉಂಟು. ಇಲ್ಲಾಂದ್ರೆ ಹೆಚ್ಚಾಗಿ ಸೈಡಿನ ಏರಿಗಳಲ್ಲಿ ಮೊಟ್ಟೆ ಇರುವುದಿಲ್ಲ. ಇದು ನೋಡಿ ಗಂಡು ಮೊಟ್ಟೆಗಳು ಕಾಣ್ತಾ ಉಂಟಾ? ಅವ್ರು ಹೇಳಿದ್ರಲ್ಲ ಅವಾಗ, ಲಕ್ಷ್ಮಣ್ ಸರ್ ಹೇಳಿದ್ರಲ್ಲ, ಉಬ್ಬಾಗಿ ಇರುವಂತದ್ದು ಗಂಡು ಮೊಟ್ಟೆಗಳು. ಕಾಣ್ತಾ ಉಂಟಾ ಎಲ್ರಿಗೂ? ಕಾಣ್ತದಲ್ಲ? ಕಾಣ್ತಿದ್ರೆ ಹೆಚ್ಚಾಗಿ ಬನ್ನಿ ಸರ್, ಪರವಾಗಿಲ್ಲ. ಇದು ಉಬ್ಬಾಗಿರುವಂತದ್ದು ಗಂಡು ಮೊಟ್ಟೆಗಳು. ಇದು ರಾಣಿ ಇಟ್ಟ 24ನೇ ದಿನಕ್ಕೆ ಹೊರಗೆ ಬರ್ತದೆ. ರಾಣಿ ಮೊಟ್ಟೆ ಇಡುದು ಮಾತ್ರ ಕೆಲಸ ರಾಣಿದ್ದು. ಅದು ಗಂಡು ಮೊಟ್ಟೆ ಇಡಬೇಕು ಅಂತ ರಾಣಿ ಇಡುದಲ್ಲ, ಹೆಣ್ಣು ಮೊಟ್ಟೆ ಇಡಬೇಕು ಅಂತ ರಾಣಿ ಇಡುದಲ್ಲ. ರಾಣಿ ಮೊಟ್ಟೆ ಇಡುದು. ಅದನ್ನ ಗಂಡು ಮಾಡ್ಬೇಕಾ ಹೆಣ್ಣು ಮಾಡ್ಬೇಕಾ ಹೊಸ ರಾಣಿ ಮಾಡ್ಬೇಕಾ ಅಂತ ಥಿಂಕ್ ಮಾಡೋದು ಕೆಲಸಗಾರ ನೊಣಗಳು. ಈಗ ಮಳೆಗಾಲ ಮುಗಿತಾ ಬಂತು, ಅಭಿವೃದ್ಧಿಯ ಸಮಯ. ಪೆಟ್ಟಿಗೆ ಫುಲ್ ಆಗಿದೆ ನೋಡಿ, ಪೆಟ್ಟಿಗೆ ಫುಲ್ ಉಂಟು. ಈಗ ಏನ್ ಮಾಡ್ತೇವೆ ಅಂದ್ರೆ, ರಾಣಿ ಇಟ್ಟಂತ ಮೊಟ್ಟೆಯನ್ನು ಅವುಗಳು ಅದನ್ನ ಗಂಡು ಮೊಟ್ಟೆ ಆಗಿ ಕನ್ವರ್ಟ್ ಮಾಡ್ತೇವೆ. ಇದು 24ನೇ ದಿನಕ್ಕೆ ಹೊರಗೆ ಬರ್ತದೆ. ಇಲ್ಲಿಗ ಗಂಡು ನೊಣ ಕೂಡ ಉಂಟು ನೋಡಿ. ಇದು ಗಂಡು ನೊಣ, ಹಿಡ್ಕೊಳ್ಳಿ. ಇದು ಚುಚ್ಚುದಿಲ್ಲ. ಗಂಡು ನೊಣ ಯಾವುದೇ ಕಾರಣಕ್ಕೂ ಚುಚ್ಚುದಿಲ್ಲ. ಅದಕ್ಕೆ ಸ್ಟಿಂಗ್ ಇಲ್ಲ, ಹಿಂದೆಯಿಂದ ಮುಳ್ಳಿಲ್ಲ. ಅದು ಯಾವುದೇ ಕಾರಣಕ್ಕೂ ಚುಚ್ಚುದಿಲ್ಲ. ಖಾಲಿ ರಾಣಿಗೆ ಮೀಟ್ ಆಗ್ಲಿಕ್ಕೆ ಮತ್ತೆ ಜೇನುತುಪ್ಪ ಕುಡಿಲಿಕ್ಕೆ ಮಾತ್ರ ಇರೋದು. ಅದು ಎಷ್ಟು ಜಾಸ್ತಿ ಗಂಡು ನೊಣಗಳಾಯ್ತೋ ಅಷ್ಟು ನಮ್ಗೆ ತೊಂದ್ರೆ. ಈಗ ಉದಾಹರಣೆಗೆ ಈ ಪೆಟ್ಟಿಗೆಯಲ್ಲಿ ನಮ್ಗೆ ಇಲ್ಲಿಗ ತುಂಬಾ ಗಂಡು ನೊಣ ಉಂಟಂತಾದ್ರೆ, ಈಗ ಈ ಪೋರ್ಷನ್ ಅನ್ನು ನಾವು ಕಟ್ ಮಾಡಿ ತೆಗಿಬೋದು. ಅಷ್ಟೇ ಪೋರ್ಷನ್ ಅನ್ನ ಕಟ್ ಮಾಡುದು ಅಂತ ಹೇಳಿದ್ರೆ ಗರ್ಗಸದಲ್ಲಿ ಕೊಯ್ದಾಗ ಕೊಯ್ಬಾರ್ದು. ನಿಧಾನಕ್ಕೆ ಜಾಗ್ರತೆಯಲ್ಲಿ ಹಿಡ್ಕೊಂಡು ಅದಕ್ಕೆ ನೋವಾಗದೇ ಇರೋ ಹಾಗೆ, ಪೆಟ್ಟಾಗದೇ ಇರೋ ಹಾಗೆ ಕೊಯ್ಬೇಕು. ಈಗ ನಮ್ದು ಈ ಏರಿ ನೋಡಿ ಆಯ್ತು. ಇದ್ರಲ್ಲಿ ಈಗ ರಾಣಿ ಉಂಟಾ ಅಂತ ನೋಡ್ಬೇಕು. ಕಡ್ಡಿ ಮೊಟ್ಟೆ, ರಾಣಿ ಇದೆಲ್ಲ ಉಂಟಾ ನೋಡ್ಬೇಕು. ನಮ್ಗೀಗ ರಾಣಿ ಸಿಗ್ಲಿಲ್ಲ, ಇದರಲ್ಲಿ ಕಡ್ಡಿ ಮೊಟ್ಟೆ ಪ್ಯೂಪ ಎಲ್ಲ ಉಂಟು. ಇನ್ನೊಂದು ಏರಿಯಲ್ಲಿ ತೋರಿಸ್ತೇನೆ ನಿಮ್ಗೆ. ಈಗ ಇದನ್ನ ನಾವೇನ್ ಮಾಡ್ಬೇಕು, ಇದನ್ನ ನೆಲದ ಮೇಲೆ ಇಟ್ಟರೆ ಸಮಸ್ಯೆ ಆಗ್ತದೆ.